ನಮಸ್ಕಾರ, ನಾನು ಸೌಮ್ಯ ಮಳಲಿ. ಮಹಿಳಾ ಅಧಿಕಾರಿಗೆ ಅವಮಾನಿಸಿದ್ರ ಪ್ರಭಾಕರ್ ಕೋರೆ ಕುರಿತ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಅಧಿಕಾರಿಯನ್ನ ಕಾರ್ಯಕ್ರಮದಿಂದ ಹೊರಗೆ ಕಳುಹಿಸಿದ್ಯಾಕೆ? ಬೆಳಗಾವಿ ಕನ್ನಡ ಭವನ ಉದ್ಘಾಟನೆ ಸಮಾರಂಭದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿಗೆ ಅವಮಾನ ಮಾಡಿದ್ರ ಪ್ರಭಾಕರ್ ಕೋರೆ ಅವರು. ವಿದ್ಯಾವತಿ ಭಜಂತ್ರಿಗೆ ಪ್ರಭಾಕರ್ ಕೋರೆ ಅವರು ತೀವ್ರ ತರಾಟೆ ತಗೊಂಡಿದ್ದಾರೆ. ಕನ್ನಡ ಭವನ ನಿರ್ವಹಣೆಯನ್ನ ಇಲಾಖೆಗೆ ಕೇಳಲು ಈ ಅಧಿಕಾರಿ ಬಂದಿದ್ರು. ಕನ್ನಡ ಭವನ ನಿರ್ವಹಣೆ ನೋಡ್ಕೊಳ್ತಾ ಇದೆ ಕನ್ನಡ ಸಾಂಸ್ಕೃತಿಕ ಸಂಘ, ಹಾಗಾಗಿ ನಿರ್ವಹಣೆ ಇಲಾಖೆಗೆ ಕೊಡಿ ಅಂತ ಕೇಳಿದ್ದಕ್ಕೆ ಮಹಿಳಾ ಅಧಿಕಾರಿಗೆ ಪ್ರಭಾಕರ್ ಕೋರೆ ಅವರು ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕನ್ನಡ ಭವನ ನಿರ್ಮಾಣ ಮಾಡಲಾಗಿದೆ. ಇದಕ್ಕಾಗಿ ಇಲಾಖೆಯಿಂದ 2.50 ಕೋಟಿ ಅನುದಾನ ಕೂಡ ಬಿಡುಗಡೆಯಾಗಿದೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ 3 ಕೋಟಿ ಅನುದಾನ ಕೂಡ ಕೊಡಲಾಗಿದೆ. ಭವನದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ನಾಮಫಲಕ ಹಾಕಲು ಕೂಡ ಆಗ್ರಹ ಮಾಡಲಾಯಿತು. ಒತ್ತಾಯ ಮಾಡಿದ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಈ ವೇಳೆ ಪ್ರಭಾಕರ್ ಕೋರೆ ಜೊತೆ ವಾಗ್ವಾದ ಕೂಡ ಮಾಡಿದ್ದಾರೆ. ಕೊನೆಗೆ ಅಧಿಕಾರಿಯನ್ನ ಡಿಸಿ ಅವರು ಹೊರಕ್ಕೆ ಕಳುಹಿಸಿದ್ದಾರೆ. ಪ್ರಭಾಕರ್ ಕೋರೆ ಅವರು ಮಹಿಳಾ ಅಧಿಕಾರಿ ಜೊತೆ ಒಂದು ರೀತಿ ಖಾರವಾಗಿ ಮಾತನಾಡಿರುವಂತಹ ವಿಡಿಯೋ ಭಾರಿ ವೈರಲ್ ಆಗಿದೆ. ಈ ಬಿಲ್ಡಿಂಗ್ ಕನ್ನಡ ಸಂಸ್ಕೃತಿ ಇಲಾಖೆಗೆ ಸೇರಿದ್ದು, ನಾನದನ್ನ ಕೇಳೋದಕ್ಕೆ ಹೋಗಿದ್ದೆ ಅಷ್ಟೇ. ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕಾಗಿ ಇಲಾಖೆಯಿಂದ 2.5 ಕೋಟಿ ಅನುದಾನ ಕೂಡ ಕೊಡಲಾಗಿದೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ 3 ಕೋಟಿ ಅನುದಾನ ಕೊಡಲಾಗಿದೆ. ಅವರ ಹೇಳಿಕೆಯಲ್ಲಿ ವ್ಯತ್ಯಾಸ ಇತ್ತು ಅಂತ ಕೂಡ ವಿದ್ಯಾವತಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹೇಳಿದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಏನಿಲ್ಲ, ಈ ಬಿಲ್ಡಿಂಗ್ ಈಗ ಅನುದಾನ ಎಷ್ಟು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇತ್ತು. ನಾನು ಹೇಳೋದ್ರಲ್ಲಿ ವ್ಯತ್ಯಾಸ ಆಯ್ತು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 2 ಕೋಟಿ 99 ಲಕ್ಷ, ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ 3 ಕೋಟಿ 27 ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಅಂತ ನಾನು ಹೇಳಿದ್ದೆ. ಅವ್ರಿಗೆ ಹೇಳೋದ್ರಲ್ಲಿ ವೇರಿಯೇಷನ್ ಅನ್ಸಿತ್ತು, ಅದಕ್ಕೆ ಅವರು ಕೇಳ್ತಾ ಇದ್ರು. ನಾನು ಹೇಳಿದ್ದೆ ಅದು ಅವ್ರಿಗೆ ಕೇಳ್ತಾ. ಹೇಳಿದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಏನಿಲ್ಲ, ಈ ಬಿಲ್ಡಿಂಗ್ ಈಗ ಅನುದಾನ ಎಷ್ಟು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇತ್ತು. ನಾನು ಹೇಳೋದ್ರಲ್ಲಿ ವ್ಯತ್ಯಾಸ ಆಯ್ತು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 2 ಕೋಟಿ 99 ಲಕ್ಷ, ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ 3 ಕೋಟಿ 27 ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಅಂತ ನಾನು ಹೇಳಿದ್ದೆ. ಅವ್ರಿಗೆ ಹೇಳೋದ್ರಲ್ಲಿ ವೇರಿಯೇಷನ್. ಅದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಚಂದ್ರಕಾಂತ್, ವಿದ್ಯಾವತಿ ಅವರು ಹೇಳೋ ಪ್ರಕಾರ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಅನ್ನೋ ವಿಚಾರವನ್ನ, ಆ ಮಾಹಿತಿಯನ್ನ ನಾವು ಅವ್ರಿಗೆ ಕೊಡ್ತಾ ಇದ್ದೆ, ಆದ್ರೆ ಹೇಳಿಕೆಯಲ್ಲಿ ವ್ಯತ್ಯಾಸ ಆಯ್ತಷ್ಟೇ ಅನ್ನುವಂಥ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಕೇವಲ ಈ ಒಂದು ವಿಚಾರಕ್ಕಷ್ಟೇ ಅವರು ಖಾರವಾಗಿ ಅಲ್ಲಿ ಮಾತನಾಡಿದಂಥದ್ದ? ಏನ್ ನಡೀತು ಆಕ್ಚುಲಿ ಇನ್ಸಿಡೆಂಟ್? ಸೌಮ್ಯ ಮಳಲಿ, ನಿನ್ನೆ ಬೆಳಗಾವಿಯ ನೆಹರು ನಗರದಲ್ಲಿ ಕನ್ನಡ ಭವನ ಉದ್ಘಾಟನೆಗೆ ಮುಖ್ಯಮಂತ್ರಿ ಬರಬೇಕಿತ್ತು. ಮುಖ್ಯಮಂತ್ರಿ ಬರುವ ಮೊದಲು ಗಣ್ಯರಾದಂಥ ಪ್ರಭಾಕರ್ ಕೋರೆ ಸೇರಿದಂತೆ ಹಿರಿಯ ಎಲ್ಲರೂ ಕೂಡ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ವಿದ್ಯಾವತಿ ಭಜಂತ್ರಿ ಅಂದರೆ ಬೆಳಗಾವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಆ ಒಂದು ಸ್ಥಳಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ವಿದ್ಯಾವತಿ ಭಜಂತ್ರಿಯನ್ನ ಪ್ರಭಾಕರ್ ಕೋರೆ ಸೇರಿದಂತೆ ಮುಖಂಡರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಾರೆ. ನಿಮಗೆ ಇಲ್ಲೇನು ಕೆಲಸ, ನೀವು ಯಾಕೆ ಬಂದ್ರಿ ಅಂತ ಅನ್ನೋ ರೀತಿಯಲ್ಲಿ ಅರ್ಥದಲ್ಲಿ ಅವರನ್ನ ಮಾತಾಡ್ತಾರೆ. ಮತ್ತು ಈ ಒಂದು ಮಧ್ಯಪ್ರವೇಶದ ಬೆಳಗಾವಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಅವರನ್ನ ಹೊರಗಡೆ ಕಳಿಸುವಂತ ಪ್ರಯತ್ನ ಮಾಡ್ತಾರೆ.
ಮಾಡ್ತಾರೆ. ಆದ್ರೆ ನಾನೇಕೆ ಹೊರಗಡೆ ಹೋಗ್ಲಿ ಸರ್ ಅಂತ ಹೇಳಿ ಅವ್ರು ಹೇಳಿದ್ರು ಕೂಡ ಅವ್ರನ್ನ ಬಿಡಲ್ಲ, ಬಲವಂತವಾಗಿ ಅವ್ರನ್ನ ಅಲ್ಲಿಂದ ಕಳಿಸಲಾಗುತ್ತೆ. ಪ್ರಮುಖವಾಗಿ ಈ ಒಂದು ಕನ್ನಡ ಭವನದ ಕನ್ನಡ ಭವನವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಏನು ಅನುದಾನದಲ್ಲಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು 70ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಿ ನಡೆಯುತ್ತೆ. ಅದರಲ್ಲಿ ಒಂದು 70 ಲಕ್ಷ ರೂಪಾಯಿ ಹಣವನ್ನ ಉಳಿದಿರುತ್ತೆ. ಆ ಉಳಿದ ಹಣವನ್ನ ಪ್ರಭಾಕರ್ ಕೋರೆ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಒಂದು ಕನ್ನಡ ಭವನವನ್ನ ಕಟ್ಟಣ ಬೆಳಗಾವಿಯಲ್ಲಿ ಅಂತ ಯೋಚನೆ ಮಾಡ್ತಾರೆ. ಅವ್ರ ಯೋಚನೆ ಅತ್ಯಂತ ಸಮಂಜಸವಾಗಿದ್ದು ಬೆಳಗಾವಿಗೆ ಅಭಿವೃದ್ಧಿಗೆ ಅದು ಪೂರಕವಾಗುತ್ತೆ ಅಂತ ಹೇಳಲಾಗುತ್ತೆ. ಬಟ್ ಜೊತೆಗೆ ಈ ಒಂದು 70 ಲಕ್ಷದ ಜೊತೆಗೆ ಸರ್ಕಾರದಿಂದ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ 3.5 ಕೋಟಿ ರೂಪಾಯಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 2.5 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಒಟ್ಟು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಭವ್ಯವಾದ ಕನ್ನಡ ಭವನ ನಿರ್ಮಾಣವಾಗುತ್ತೆ. ಆದರೆ ನಿರ್ಮಾಣದ ಈ ಒಂದು ಮುಂದಿನ ಅಂದ್ರೆ ಕನ್ನಡ ಭವನ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಕೇಳ್ತಾರೆ. ಇದಕ್ಕೆ ಪ್ರಭಾಕರ್ ಕೋರೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಕನ್ನಡ ಸ್ಮಾರಕ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು, ನಾವೇ ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿ ಅವರು ಪಟ್ಟು ನೀಡಿದ್ದಾರೆ. ಜೊತೆಗೆ ಏನು ನಿನ್ನೆ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಲಾಗಿತ್ತು. ಈ ಒಂದು ಭವನದಲ್ಲಿ ಎಲ್ಲೂ ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯ ಅನುದಾನ ಅಂತೇಳಿ ಎಲ್ಲೂ ಕೂಡ ಬರೆದಿಲ್ಲ. ಹೀಗಾಗಿ ಇದನ್ನ ಪ್ರಶ್ನೆ ಮಾಡುವಂತಹ ವಿದ್ಯಾವತಿ ಭಜಂತ್ರಿ ವಿರುದ್ಧ ಈ ರೀತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಆ ಮಹಿಳೆ ಅಂದ್ರೆ ಮಹಿಳಾ ಅಧಿಕಾರಿ ಕಣ್ಣೀರಿಡುತ್ತಾ ಈ ಒಂದು ಕನ್ನಡ ಭವನದಿಂದ ವಾಪಸ್ ತೆರಳಿದ್ರು. ಸೊಂಬೆಮಳಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ನಾನು ತರ್ತೇನೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಆದ್ರೆ ಹಿರಿಯ ಅಧಿಕಾರಿಗಳು ಯಾಕಂದ್ರೆ ರಾಜ್ಯಸಭಾ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ ವಿರುದ್ಧ ಯಾವ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿದೆ. ಮತ್ತು ಈ ಒಂದು ಮಹಿಳಾ ಅಧಿಕಾರಿ ವಿರುದ್ಧ ಏನು ರಾಜಕಾರಣಿಗಳ ವರ್ತನೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಸೌಮ್ಯ ಮಳಲಿ. ಥ್ಯಾಂಕ್ ಯು ಚಂದ್ರಕಾಂತ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹಾಸನದ ಮಿಕ್ಸಿ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಹಿಂದೆ ಲವ್ ಮ್ಯಾಟ್ರಿಮೋನಿ ಕಹಾನಿ ತೆರೆದುಕೊಂಡಿದೆ. ಪೊಲೀಸ್ ತನಿಖೆ ವೇಳೆ ದೋಖಾ ಕತೆ ಬಯಲಾಗಿದೆ. ಮ್ಯಾಟ್ರಿಮೋನಿಯಲ್ಲಿ ಹಾಸನದ ಮಹಿಳೆಯ ಪರಿಚಯ ಆಗಿರುತ್ತೆ. ಬೆಂಗಳೂರಿನ ಅನೂಪ್ ಎಂಬಾತನಿಂದ ಮದುವೆ ಪ್ರಸ್ತಾಪ ಕೂಡ ಆಗಿರುತ್ತೆ. ಮದುವೆಗೆ ಒಪ್ಪಿ ಇಬ್ರು ಕೂಡ ಒಟ್ಟೊಟ್ಟಿಗೆ ಸುತ್ತಾಡಿದಾರಂತೆ. ಹಾಸನ ಮಹಿಳೆಗೆ ಈ ಹಿಂದೆಯೇ ಮದುವೆ ಆಗಿತ್ತಂತೆ. ವಿಚ್ಛೇದನದ ಬಳಿಕ ಮತ್ತೆ ಮದುವೆಗೆ ಈ ಮಹಿಳೆ ಮುಂದಾಗಿದ್ರಂತೆ. ಬೆಂಗಳೂರಿನ ಅನೂಪ್ ಜೊತೆ ಈ ಮಹಿಳೆ ಸುತ್ತಾಡಿದ್ದಾರೆ ಸ್ವಲ್ಪ ದಿನಗಳ ಕಾಲ. ಅನೂಪ್ ಲಕ್ಷ ಹಣವನ್ನು ಕೂಡ ಆ ಮಹಿಳೆ ಕೊಟ್ಟಿದ್ದಂತೆ. ಬಳಿಕ ಮದುವೆ ಆಗಲು ಆ ಮಹಿಳೆ ಒಪ್ಪಲಿಲ್ವಂತೆ. ಇದರಿಂದ ಮಹಿಳೆ ಹತ್ಯೆಗೆ ಸ್ಕೆಚ್ ಹಾಕಿದಂತೆ ಅನೂಪ್ ತನಗೆ ಮೋಸ ಮಾಡಿದವರಿಗೆ ಬುದ್ಧಿ ಕಲಿಸಬೇಕು ಅಂತ ಆತ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಮಿಕ್ಸಿಯಲ್ಲಿ ಡಿಟೋನೇಟರ್ ಇಟ್ಟು ಅನೂಪ್ ಕಳುಹಿಸಿರ್ತಾನೆ. ಆದರೆ ಮಿಕ್ಸಿ ವಾಪಸ್ ಕಳುಹಿಸಿರ್ತಾರೆ ಹಾಸನದ ಮಹಿಳೆ. ಸೊ ಮಿಕ್ಸಿ ವಾಪಸ್ ಕಳುಹಿಸಲು ಸೂಕ್ತ ವಿಳಾಸ ಇಲ್ಲದ ಕಾರಣ ಅದನ್ನು ಬಿಚ್ಚಿ ಪರಿಶೀಲನೆ ಮಾಡಿದ್ದಾರೆ ಕೊರಿಯರ್ ಶಾಪ್ ಮಾಲೀಕ ಶಶಿ. ಈ ವೇಳೆ ಅದು ಬ್ಲಾಸ್ಟ್ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಕೃಷ್ಣಮೂರ್ತಿ, ಮಿಕ್ಸಿ ಬ್ಲಾಸ್ಟ್ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಹೋದ ಹಾಗೆ ಅದರ ಹಿಂದಿನ ಉದ್ದೇಶ ಏನಾಗಿತ್ತು ಅನ್ನೋದು ಒಂದೊಂದೇ ತೆರ್ಕೊಳ್ತಾ ಇದೆ. ಸದ್ಯ ಇಲ್ಲಿ ತನಕ ಪೊಲೀಸ್ ತನಿಖೆಯಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯ ಆಗಿದೆ? ಹೌದು ಸೌಮ್ಯ, ಇದೊಂದು ಈ ಪ್ರಕರಣ ಏನು ಹಾಸನದಲ್ಲಿ ಸಂಚಲನ ಕೂಡ ಮೂಡಿಸಿತ್ತು. ಈಗ ಈ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆದಂತಹ ಹಾಸನದ ಮೂಲದ ಮಹಿಳೆ ಮತ್ತು ಬೆಂಗಳೂರು ಮೂಲದ ಅನೂಪ್ ಎಂಬ ವ್ಯಕ್ತಿಗೆ ಹಲವು ವರ್ಷಗಳಿಂದ ಇಬ್ಬರಿಗೂ ಕೂಡ ಸ್ನೇಹಾಂಕುರ ಆಗಿರುತ್ತೆ. ಮ್ಯಾಟ್ರಿಮೋನಿಯಲ್ಲಿ ಫೋಟೋವನ್ನ ಇಬ್ರು ಕೂಡ ಹಾಕಿರ್ತಾರೆ. ಇಬ್ರು ಕೂಡ ವಿಚ್ಛೇದಿತರಾಗಿದ್ದಾರೆ. ಇವರಿಬ್ರು ಮದುವೆಯಾಗುವಂತಹ ನಿರ್ಧಾರವನ್ನು ಕೂಡ ಕೆಲ ವರ್ಷಗಳ ಹಿಂದೆ ಮಾಡಿದ್ರು. ಆದ್ರೆ ಈಗ ಹಾಸನದ ಮೂಲದ ಮಹಿಳೆ ಏನಿದ್ದಾಳೆ, ಈ ಕೆಲ ತಿಂಗಳ ಹಿಂದೆ ನನಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ, ನಾನು ನಿನ್ನನ್ನ ಮದುವೆ ಆಗೋದಿಲ್ಲ ಎಂಬಂತಹ ಮಾಹಿತಿಯನ್ನ ಆ ಬೆಂಗಳೂರು ಮೂಲದ ಅನೂಪ್ನಿಗೆ ಕೊಡ್ತಾಳೆ. ಆಗ ಆತ ಕೆಲ ತಿಂಗಳ ಹಿಂದೆ, ನೀನು ಇಷ್ಟು ದಿನ ನನ್ನ ಜೊತೆ ಇದೆಯಾ, ನನ್ನ ಜೊತೆ ನನ್ನಿಂದ ಹಲವು ಲಕ್ಷಗಳ ಹಣವನ್ನು ಕೂಡ ನೀನು ಪಡ್ಕೊಂಡಿದ್ಯಾ, ನೀನು ಮದುವೆ ಆಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ನನಗೆ ಹಣವನ್ನ ವಾಪಸ್ ಕೊಡ್ಬೇಕು, ಇಲ್ಲೇ ಇದ್ರೆ ನಾನು ಸುಮ್ಮನೆ ಇರೋದು ಇಲ್ಲ ಎಂಬಂತಹ ಗಲಾಟೆಯನ್ನು ಕೂಡ ಆಕೆಯ ಮನೆ ಮುಂದೆ ಬಂದು
ಮಾಡಿರ್ತಾನೆ. ಆದ್ರೆ ಆಕೆ ಯಾವುದೇ ಕಾರಣಕ್ಕೂ ನಾನು ಇನ್ನೆಲ್ಲ ಮದುವೆ ಆಗಲ್ಲ ಎಂಬಂತಹ ಮಾಹಿತಿಯನ್ನ ಮತ್ತು ಆತನಿಗೆ ನೇರವಾಗಿ ಹೇಳಿ ಈ 15 ದಿನಗಳ ಹಿಂದೆ ಆತನ ಜೊತೆ ಜಗಳ ಕೂಡ ಆಗಿರುತ್ತೆ. ಆದ್ರೆ ಈತ ಇದನ್ನೇ ದ್ವೇಷವಾಗಿ ಇಟ್ಕೊಂಡು ಕೊರಿಯರ್ ಮೂಲಕವಾಗಿ ಈಕೆಗೆ ತೊಂದರೆ ಕೊಡ್ಲೇಬೇಕು ಎಂಬಂತಹ ಉದ್ದೇಶವನ್ನ ಇಟ್ಕೊಂಡು 2 ಬಾರಿ ಕೊರಿಯರ್ ಅನ್ನ ಕಳ್ಸಿರ್ತಾನೆ. ಮೊದಲನೇ ಬಾರಿ ಒಂದು ಸೀರೆಯನ್ನ ಕಳ್ಸಿರ್ತಾನೆ. ಆಕೆ ಆ ಸೀರೆ ಮತ್ತು 2ನೇ ಬಾರಿ ಲೈಟಿಂಗ್ಸ್ ಅನ್ನ ಕಳ್ಸಿರ್ತಾನೆ. ಆಕೆ ಅದನ್ನ ರಿಜೆಕ್ಟ್ ಮಾಡಿ ಅದನ್ನ ಕಸದ ಬುಟ್ಟಿಗೆ ಎಸ್ತಿರ್ತಾಳೆ. ಆದ್ರೆ 3ನೇ ಬಾರಿ ಈಕೆಗೆ ಏನಾದ್ರೂ ಒಂದು ಅವಘಡ ಆಗ್ಲೇಬೇಕು ಎಂಬಂತಹ ನಿಟ್ಟಿನಲ್ಲಿ ಮಿಕ್ಸಿಯನ್ನ ಕಳಿಸಿ ಅದರಲ್ಲಿ ಒಂದು ಡಿಟೋನೇಟರ್ ಅನ್ನ ಇಟ್ಟು ಮಿಕ್ಸಿಯನ್ನ ಕಳ್ಸಿರ್ತಾನೆ ಆಕೆ. ಆದ್ರೆ 1 ವಾರಗಳ ಕಾಲ ತನ್ನ ಜೊತೆಗಲೇ ಇಟ್ಕೊಂಡಿರ್ತಂತಹ ಆ ಒಂದು ಮಿಕ್ಸಿಯನ್ನ ಆಕೆ ಆನ್ ಮಾಡೋದೇ ಇಲ್ಲ. ಆನಂತರದಲ್ಲಿ ನನಗೆ ಈ ಮಿಕ್ಸಿ ಬೇಡ, ನನಗೆ ರಾಂಗ್ ಅಡ್ರೆಸ್ ಗೆ ಬಂದಿದೆ ಎಂಬಂತಹ ಮಾಹಿತಿನಲ್ಲಿ ಮತ್ತೆ DTDC ಕೊರಿಯರ್ಗೆ ಅದನ್ನ ವಾಪಸ್ ಕೊಡ್ತಾಳೆ. ಆಗ ಆ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಆ DTDC ಕೊರಿಯರ್ನ ಮಾಲೀಕ ಶಿಶಿರ್ ಇದ್ದಾನೆ, ಈತನಿಗೆ ಬ್ಲಾಸ್ಟ್ ಆಗಿ ಗಾಯಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ಘಟನೆಯಲ್ಲಿ ನೋಡಿದ್ರೆ ಇವರಿಬ್ಬರ ಒಂದು ನಡುವಿನ ದ್ವೇಷಕ್ಕಾಗಿ DTDC ಕೊರಿಯರ್ನ ಮಾಲೀಕನಿಗೆ ಈಗ ಗಾಯಗಳಾಗಿ ಆಸ್ಪತ್ರೆ ಸೇರುವಂತಹ ಪರಿಸ್ಥಿತಿ ಎದುರಾಗಿದೆ. ಇವರಿಬ್ಬರ ಮ್ಯಾಟ್ರಿಮೋನಿಯಲ್ಲಿ ಪರಿಚಯದಂತಹ ಪ್ರೇಮಾಂಕುರ ಈಗ ಒಡೆದು ಬಿದ್ದಿದ್ದು ಈ ಘಟನೆ ಎಲ್ಲಾ ಘಟನೆಗೆ ಇವರಿಬ್ಬರ ನಡುವಿನ ದ್ವೇಷವೇ ಕಾರಣ ಎಂಬುದು ಗೊತ್ತಾಗಿದೆ ಸೌಮ್ಯ. ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೊಪ್ಪಳ ಜಿಲ್ಲೆಯಲ್ಲಿ ದೇವದಾಸಿ ಪದ್ಧತಿ ಇನ್ನೂ ಜೀವಂತವಾಗಿದೆ. ಕಳೆದ ಮೇ ತಿಂಗಳಿನಲ್ಲಿ ಯುವತಿಗೆ ಮುತ್ತು ಕಟ್ಟಿಸಿದೆ ಕುಟುಂಬವು. ಹುಲಿಗೆಯ ಶ್ರೀ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಮುತ್ತು ಕಟ್ಟಿಸಲಾಗಿದೆ. 6 ತಿಂಗಳ ನಂತರ ಈ ಒಂದು ಪ್ರಕರಣ ಬಯಲಿಗೆ ಬಂದಿದೆ. ಕಳೆದ ಮೇ ತಿಂಗಳಲ್ಲಿಯೇ ಯುವತಿಗೆ ಮುತ್ತನ್ನ ಕಟ್ಟಿಸಿದ್ರು ಕುಟುಂಬಸ್ಥರು. ಹುಲಿಗೆಯ ಶ್ರೀ ಹುಲಿಗೆಮ್ಮ ದೇಗುಲದಲ್ಲಿ ಮುತ್ತು ಕಟ್ಟಿಸಲಾಗಿದೆ. 6 ತಿಂಗಳಾದ್ಮೇಲೆ ಈ ಒಂದು ವಿಚಾರ ಗೊತ್ತಾಗಿರುವಂಥದ್ದು. ತಂದೆ ತಾಯಿ ಅಕ್ಕನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ದೇವದಾಸಿ ಪುನರ್ವಸತಿ ಯೋಜನೆ ಅಧಿಕಾರಿ ಪೂರ್ಣಿಮಾ ಅವರು ದೂರನ್ನ ಕೊಟ್ಟಿದ್ರು. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡಲಾಗಿತ್ತು. 3ವರನ್ನ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ ಪೊಲೀಸರು. ಯುವತಿಗೆ ಆರೋಗ್ಯ ತಪಾಸಣೆ ಬಳಿಕ ಸ್ವಾಧಾರ ಕೇಂದ್ರಕ್ಕೆ ಅವರನ್ನ ಸೇರಿಸೋ ಸಾಧ್ಯತೆ ಇದೆ. ಕಳೆದ ಮೇ ತಿಂಗಳಿನಲ್ಲಿಯೇ ಮುತ್ತನ್ನ ಕಟ್ಟಿಸಲಾಗಿತ್ತು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಕುಟುಂಬದ ತಂದೆ ತಾಯಿ ಅಕ್ಕನನ್ನ ಈಗ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ದೇವದಾಸಿ ಪುನರ್ವಸತಿ ಯೋಜನೆ ಅಧಿಕಾರಿ ಪೂರ್ಣಿಮಾ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಟ್ಟಿರ್ತಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರ್ತಾರೆ. 3ವರನ್ನ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಈಗ ಪೊಲೀಸರು ಒಪ್ಪಿಸಿದ್ದಾರೆ. ಯುವತಿಗೆ ಆರೋಗ್ಯ ತಪಾಸಣೆ ಬಳಿಕ ಸ್ವಾಧಾರ ಕೇಂದ್ರಕ್ಕೆ ಸೇರಿಸೋ ಸಾಧ್ಯತೆಗಳಿದೆ. ವೆಲ್ಕಮ್ ಬ್ಯಾಕ್. ಡೆಲ್ಟಾ ವೇರಿಯಂಟ್ನಷ್ಟೇ BF7 ಡೆಡ್ಲಿ ಅಂಡ್ ಡೇಂಜರಸ್ ಆಗತ್ತಾ? ಡೆಲ್ಟಾ ವರ್ಸಸ್ BF7 ಇವೆರಡರಲ್ಲಿ ಯಾವ ವೈರಸ್ ಪವರ್ಫುಲ್? ಜನವರಿಯಲ್ಲಿ ಬಯಲಾಗುತ್ತಾ ರೂಪಾಂತರಿ BF7ನ ತಾಕತ್ತು? ರೂಪಾಂತರಿ BF7 ವೈರಸ್ ಬಗ್ಗೆ ತಜ್ಞರಲ್ಲಿ ವಿಭಿನ್ನ ಅಭಿಪ್ರಾಯ ಇದೆ. ಕೊರೋನಾ ರೂಪಾಂತರಿ ಡೆಲ್ಟಾದಷ್ಟು ಪರಿಣಾಮಕಾರಿ ಅಲ್ಲ ಅಂತ ಒಂದಷ್ಟು ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ಡೆಲ್ಟಾದಷ್ಟು ಪರಿಣಾಮ ಇಲ್ಲ, ಆದರೆ ನಿರ್ಲಕ್ಷ್ಯ ಬೇಡ ಅಂತ ಕೂಡ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಈಗ ಡೆಲ್ಟಾ ವೇರಿಯಂಟ್ ಇಂದ ಏನೆಲ್ಲ ಅನಾಹುತಗಳಾಯ್ತು, ಅದು ಎಷ್ಟು ಪರಿಣಾಮಕಾರಿ ಆಯಿತು, ಸಾವು ನೋವುಗಳು ಯಾವ ರೀತಿ ಸಂಭವಿಸ್ತು ಅದೆಲ್ಲವನ್ನ ನಾವು ನೋಡಿದ್ದೀವಿ. ಹಾಗಾಗಿ ಈ BF7 ಕೂಡ ಅಷ್ಟೇ ಪವರ್ಫುಲ್ಲ, ಇದ್ರ ಬಗ್ಗೆನೇ ತಜ್ಞ ವೈದ್ಯರು ವಿಭಿನ್ನ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ತಜ್ಞ ವೈದ್ಯ ಡಾಕ್ಟರ್ ಯತೀಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಒಮಿಕ್ರಾನ್ ಮ್ಯುಟೇಷನ್ ಆಗಿ ಈಗ ರೂಪಾಂತರ ತಳಿಯಾಗಿ ಇದು BF.7 ಬಂದಿರೋದು. ಇದರಿಂದ ಸ್ವಲ್ಪ ಚೈನಾ ದೇಶದಲ್ಲಿ ಸ್ವಲ್ಪ ಸಾಕಷ್ಟು ಜನ ಸಿಕ್ ಆಗ್ತಾ ಇದ್ದಾರೆ ಅಂತ ಸುದ್ದಿ ಕೇಳಿದ್ವಿ. ಅದು ಬಿಟ್ರೆ ನಮ್ಮಲ್ಲಿ ಒಬ್ಬೊಬ್ರು ಹೇಳೋ ಪ್ರಕಾರ ನಮ್ಮಲ್ಲಿ ಆಲ್ರೆಡಿ BF.7 ಆಲ್ರೆಡಿ ಬಂದು ಹೋಗಿದೆ ಆ ಸ್ಟ್ರೈನ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಒಳ್ಳೇದೇನಪ್ಪ ಅಂದ್ರೆ ನಾವೆಲ್ಲ ಒಮಿಕ್ರಾನ್ ಮೆಜಾರಿಟಿ ಜನಕ್ಕೆ ಇನ್ಫೆಕ್ಷನ್ ಬಂದು ಹೋಗಿರೋದ್ರಿಂದ ಇಮ್ಯುನಿಟಿ ಇದೆ ಅನ್ನೋದನ್ನು ಭಾವಿಸ್ಕೊಂಡಿದ್ವಿ. ಜೊತೆಗೆ ವ್ಯಾಕ್ಸಿನೇಷನ್ ಹಾಕೊಂಡಿರೋದ್ರಿಂದ ನಾವು ನಮ್ಮ ಕಮ್ಯುನಿಟಿನೇ ಇಮ್ಯೂನ್ ಆಗಿದೆ ಅಂತ ಹೇಳ್ತೀವಿ. ಅಷ್ಟೊಂದು ಫಾಸ್ಟ್ ಆಗಿ ನಮ್ಮಲ್ಲಿ ಇವಾಗ ಸ್ಪ್ರೆಡ್ ಆಗೋದಿಲ್ಲ ಅಂತ ಎಲ್ಲರೂ ಭಾವಿಸಿದ್ದೀವಿ. ಬಟ್ ಆದ್ರೂ ಪ್ರಿಪೇರ್ಡ್ನೆಸ್ ಇರಬೇಕು. ಎಲ್ಲೂ ಯಾವಾಗ್ಲೂ ಜಾಗರೂಕರಾಗಿ ನಮ್ಮ ಜಾಗರೂಕತೆ ಅದಕ್ಕೆ ಆರೋಗ್ಯ ಸಚಿವರು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಒಂದು ಇದನ್ನ ಮೆಸೇಜ್ ಕಳಿಸಿದ್ದಾರೆ. ಅದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆಶಿಕ್ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಆಶಿಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ರೂಪಾಂತರಿ ವೈರಸ್ಗಳು ಬಂದಾಗ ಸಹಜವಾಗಿ ಕುತೂಹಲ ಬರೋದಾದೆ, ಈ ಒಂದು ವೈರಸ್ನಿಂದ ನಮ್ಮ ದೇಹದ ಮೇಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಡೆಲ್ಟಾ ವೇರಿಯಂಟ್ಗೂ ಇದಕ್ಕೂ ಕಂಪೇರ್ ಮಾಡಿದಾಗ ತಜ್ಞ ವೈದ್ಯರು ಯಾವ ರೀತಿಯಾದಂತಹ ಒಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ? ತಜ್ಞ ವೈದ್ಯರ ಅಭಿಪ್ರಾಯಗಳೇನೇನು?
ಸೌಮ್ಯ, ಈಗಾಗಲೇ ಗೊತ್ತಿರುವ ಹಾಗೆ ಚೀನಾದಲ್ಲಿ ಒಂದು ಕೊರೋನಾದ ಒಮಿಕ್ರಾನ್ನ ಉಪತಳಿಯಾಗಿರುವಂಥ BF7 ಇಂದ ಬಹಳ ದೊಡ್ಡ ಮಟ್ಟದಲ್ಲಿ ಅವಾಂತರಗಳು, ದುರಂತಗಳು, ಸಾವು ನೋವುಗಳು ಅಲ್ಲಿ ಸೃಷ್ಟಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ದೇಶಕ್ಕೂ ಕೂಡ ಇದರಿಂದ ಸಾಕಷ್ಟು ಭೀತಿ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಅದನ್ನು ಪಾಲನೆ ಮಾಡುವಂತೆ ಜನರಿಗೆ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಈ ಮಧ್ಯೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಏನು ಅಂತಂದರೆ, ಭಾರತದಲ್ಲಿ 2ನೇ ಮತ್ತು 3ನೇ ಅಲೆಯಲ್ಲಿ ಯಾವ ರೀತಿಯಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅದಕ್ಕೇನು ಕಾರಣ, ಈಗ ಚೀನಾದಲ್ಲಿ ಹುಟ್ಕೊಂಡಿರುವಂಥ ಈ ಹೊಸ ತಳಿ BF7 ಏನಿದೆ, ಇದರ ಸ್ವರೂಪ ಏನು, ಇದರ ಮೋಡ್ ಆಫ್ ಆಪರೆಂಡಿ ಏನು ಅನ್ನುವಂಥದ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಮತ್ತು ಭಾಳ ನಿಗದಿತವಾಗಿ ಒಂದು ಚರ್ಚೆಯನ್ನು ವೈದ್ಯರು ಶುರು ಮಾಡಿರುವಂಥದ್ದು. ಪ್ರಮುಖವಾಗಿ BF7 ಹಾಗೆ ರೀತಿ ಭಾರತದಲ್ಲಿ 2ನೇ ಅಲೆ ಮತ್ತು 3ನೇ ಅಲೆಗೆ ಕಾರಣ ಆಗಿರುವಂತಹ ಕೊರೋನಾದ ಉಪತಳಿಯಾಗಿರುವಂಥ ಡೆಲ್ಟಾ ವೇರಿಯಂಟ್ ಏನಿದೆ, ಈ ಡೆಲ್ಟಾ ವೇರಿಯಂಟ್ಗೂ BF7ಗೂ ಯಾವ ರೀತಿಯಾಗಿರುವಂಥ ಈ ಎರಡೂ ವೈರಸ್ಗಳು ಯಾವ ಸ್ವರೂಪದಲ್ಲಿದೆ ಅನ್ನುವಂಥದ್ರ ಬಗ್ಗೆ ಒಂದು ತುಲನಾತ್ಮಕವಾಗಿರುವಂಥ ಒಂದು ವಿಶ್ಲೇಷಣೆಯನ್ನು ವೈದ್ಯರು ಮಾಡ್ತಾ ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ವೈದ್ಯರು ಹೇಳ್ತಾ ಇರುವಂಥದ್ದು, ಈ ಒಂದು BF7 ಅನ್ನುವಂಥದ್ದು ಚೀನಾದಲ್ಲಿ ಹುಟ್ಕೊಂಡಿರುವಂಥ ಉಪತಳಿ, ಆದರೆ ಡೆಲ್ಟಾ ನಮ್ಮ ದೇಶದಲ್ಲೇ ಏನು ಮ್ಯೂಟೆಂಟ್ ಆಗಿ ಹುಟ್ಕೊಂಡಿರುವಂಥ ತಳಿ. ಹೀಗಾಗಿ ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಮತ್ತು BF7 ನಮ್ಮ ದೇಶಕ್ಕೆ ಅಷ್ಟೊಂದು ಪರಿಣಾಮಕಾರಿ ಆಗೋದಿಲ್ಲ, ಅದರಿಂದ ಅಷ್ಟು ಆತಂಕ ಪಡುವಂಥ ಅಗತ್ಯ ಇಲ್ಲ. ಆದರೆ ಜನರು ತಮ್ಮ ಎಚ್ಚರಿಕೆಯಲ್ಲಿ ತಾವಿರಬೇಕಾಗುತ್ತೆ. ಡೆಲ್ಟಾ ಒಂದು ವೈರಸ್ನಿಂದ ಒಂದು ಉಪತಳಿ ಯಾವ ದೇಶದಲ್ಲಿ ಹುಟ್ಟುತ್ತೋ ಆ ದೇಶದಲ್ಲಿ ಮಾತ್ರ ಅದು ಪ್ರಭಾವ ಬಹಳ ತೀವ್ರವಾಗಿ ಹರಡಿ ಆಶಿಕ್, ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಇನ್ನು ಹಾಗೆ ಸಂಪರ್ಕದಲ್ಲಿರಿ. ಹೊಸ ವರ್ಷಾಚರಣೆಗೆ ಕೊರೋನಾ ಆತಂಕ ಇರುವಂತದ್ದು ಹೊಸ ತಳಿಯಿಂದ ಈಗ ಹೊಸ ಆತಂಕ ಶುರುವಾಗಿದೆ. ಹೊರಬರಲು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಇದೆ. ಹೊಸ ವರ್ಷ ಆಚರಿಸಲು ಆಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಕೂಡ ಶುರುವಾಗಿದೆ. ದಿನೇ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ. ಸರ್ಕಾರದಿಂದ ಕೂಡ ಕೊರೋನಾ ತಡೆಗೆ ಭಾರಿ ಸಿದ್ಧತೆಗಳಾಗ್ತಾ ಇರುವಂತದ್ದು. ನೆನೆ ದೇಶಾದ್ಯಂತ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗಿದೆ. ಪ್ರತಿದಿನದ ವರದಿಯನ್ನ ಸರ್ಕಾರ ಸಂಗ್ರಹಿಸ್ತಾ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೊರೋನಾ ಕಂಟಕವಾಗೋ ಸಾಧ್ಯತೆ ಇದೆ. ಈಗ ಎಲ್ಲಾ ಜನರು ಒಗ್ಗಟ್ಟಾಗಿ ಸೇರುವಂಥದ್ದು ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿ. ಹಾಗಾಗಿ ಅದಕ್ಕೂ ಬ್ರೇಕ್ ಹಾಕೋ ಸಾಧ್ಯತೆಗಳಿದೆ. ಸೊ ಆಶಿಕ್, ಈಗ ಸದ್ಯಕ್ಕೆ ಇರುವಂತದ್ದು ಈಗ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಬೀಳುತ್ತಾ ಅಂತ, ಯಾಕಂದ್ರೆ ಸರ್ಕಾರ ಈ ಒಂದು ಕೊರೋನಾ ಪ್ರಕರಣಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು. ಒಂದು ವೇಳೆ ಇನ್ನು 4-5 ದಿನಗಳಲ್ಲಿ ಏನಾದ್ರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಕೇಸಸ್ ಬಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಬ್ರೇಕ್ ಬೀಳೋ ಸಾಧ್ಯತೆ ಇದೆಯಾ ಅಂತ? ಸೌಮ್ಯ, ಖಂಡಿತವಾಗಿ ಈಗಾಗಲೇ ಇದ್ರ ಬಗ್ಗೆ ಭಾಳ ಉನ್ನತ ಮಟ್ಟದ ಚರ್ಚೆಯನ್ನು ಕೂಡ ಸರ್ಕಾರದ ಪ್ರತಿನಿಧಿಗಳು ಮಾಡಿರುವಂಥದ್ದು. ಈ ಬಾರಿಯ ನ್ಯೂ ಇಯರ್ ಅಂದರೆ ಹೊಸ ವರ್ಷಾಚರಣೆಗೆ ಯಾವ ರೀತಿಯಾಗಿರುವಂಥ ಅನುಮತಿಯನ್ನು ಕೊಡಬೇಕು ಅನ್ನುವಂಥದ್ದು ಇದೀಗ ಸರ್ಕಾರದ ಮುಂದಿರುವಂಥ ಯಕ್ಷ ಪ್ರಶ್ನೆ. ಒಂದು ಕಡೆಯಿಂದ ಬೆಂಗಳೂರು ನಗರದಲ್ಲಿ BBMP, ಮತ್ತೊಂದು ಕಡೆಯಲ್ಲಿ ನಗರ ಪೊಲೀಸ್ ಇಲಾಖೆ ಅವರೆಲ್ಲರೂ ಕೂಡ ಸರ್ವಸನ್ನದ್ಧವಾಗಿ ಈ ಒಂದು ಹೊಸ ವರ್ಷ ಆಚರಣೆಯನ್ನು ಬಂದೋಬಸ್ತ್ ಆಗಿರ್ಬೋದು ಅಥವಾ ಕೋವಿಡ್ಗೆ ಸಂಬಂಧಪಟ್ಟಿರುವಂಥ ಕ್ರಮಗಳನ್ನಾಗಿರ್ಬೋದು ಎಲ್ಲವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸರ್ವಸನ್ನದ್ಧವಾಗಿ ನಿಂತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಬಾರಿಯ ನ್ಯೂ ಇಯರ್ ಮೇಲೆ ಯಾವ ರೀತಿಯಾಗಿರುವಂಥ ನಿರ್ಬಂಧವನ್ನು ಸರ್ಕಾರ ಏರುತ್ತೆ, ಇದು ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ ಇಲ್ಲಿ. ಯಾಕೆ ಅಂತಂದರೆ ಇದು ರಾಜ್ಯದ ಆರ್ಥಿಕ ವಹಿವಾಟಿನ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಈಗಾಗಲೇ ಸರ್ಕಾರ ಹೇಳಿದೆ ರಾತ್ರಿ 1 ಗಂಟೆವರೆಗೂ ಮಾತ್ರ ಪಬ್ ಆಗಿರ್ಬೋದು, ಬಾರ್, ರೆಸ್ಟೋರೆಂಟ್ ಮುಂತಾದವುಗಳಿಗೆ ಅವಕಾಶ ಅಂತ. ಆದರೆ ಅದಕ್ಕೂ ಹೆಚ್ಚಿನ ಸಮಯ ಕಾಲಾವಕಾಶವನ್ನು ಕೇಳಿಕೊಂಡು ಬಾರ್, ಪಬ್, ಹೋಟೆಲ್ಗಳ ರೆಸ್ಟೋರೆಂಟ್ ಅಸೋಸಿಯೇಷನ್ಗಳು ಕೂಡ ಮುಂದೆ ಬಂದಿರುವಂಥದ್ದು. ಅಂದರೆ 1 ಗಂಟೆವರೆಗೂ ಆದರೆ ಅದು ಎಷ್ಟರ ಮಟ್ಟಿಗೆ ಲಾಭದಾಯಕ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಈ ಒಂದು ಅಸೋಸಿಯೇಷನ್ ಸಂಘ ಸಂಸ್ಥೆಗಳು ಅದೇ ರೀತಿ ಪಬ್ಗಳ, ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಈ ರೀತಿಯ ಅಸೋಸಿಯೇಷನ್ಗಳು ಮುಂದೆ ಬಂದು ಕೇಳ್ತಾ ಇರುವಂಥದ್ದು. ಆದರೆ ಸರ್ಕಾರ ನ್ಯೂ ಇಯರ್ಗೆ ಒಂದು ಅನುಮತಿಯನ್ನು ಕೂಡ ಕೊಡಬೇಕು. ಅದೇ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಹತೋಟಿಗೆ ಬರುವಂಥ ರೀತಿಯಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಇನ್ನೇನು 3-4 ದಿನಗಳು ಮಾತ್ರ ಉಳಿದಿರುವಂಥದ್ದು ಹೊಸ ವರ್ಷಾಚರಣೆಗೆ. ಹೀಗಾಗಿ ಒಂದಿಷ್ಟು ನಿರ್ಬಂಧಗಳನ್ನು ವಿಧಿಸಿ ಈ ಬಾರಿಯ ಹೊಸ ವರ್ಷಾಚರಣೆಗೆ ಅನುಮತಿಯನ್ನು ಕೊಡುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಒಂದಿಷ್ಟು ಮಾರ್ಗಸೂಚಿಯನ್ನು ಕೂಡ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದ್ರೂ ಕೂಡ ಇನ್ನೊಂದು 3-4 ದಿನಗಳಿದ್ದಾವೆ. 1 ಗಂಟೆ ಒಳಗಡೆ ಏನು ಆ ಸರ್ಕಾರ ಅವಧಿ ಕೊಟ್ಟಿದೆ ಅದನ್ನು ವಿಸ್ತರಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಕಳೆದ 2-3 ವರ್ಷಗಳಿಂದ ರಾಜ್ಯದಲ್ಲಿ ಸಂಗ್ರಹ ಆಗ್ತಿರುವಂಥ ತೆರಿಗೆಗೆ ಹೊಡೆತ ಬಿದ್ದಿದೆ, ಅಬಕಾರಿ ಸುಂಕಗಳು ಕೂಡ ಹೊಡೆತ ಬಿದ್ದಿದೆ. ಈ ಎಲ್ಲ ಆರ್ಥಿಕ ನೆಲೆಗಟ್ಟಿನಲ್ಲಿ ನೋಡೋದಿದ್ರೂ ಕೂಡ ಆರ್ಥಿಕ ವ್ಯವಹಾರವನ್ನು ಕೂಡ ರಾಜ್ಯದಿಂದ ಮೇಲೆ ಎತ್ತಬೇಕು. ಇದೇ ಸಂದರ್ಭದಲ್ಲಿ ಕೊರೋನಾವನ್ನು ತಡೆಗಟ್ಟೋದಕ್ಕೆ ಯಾವ ರೀತಿಯಲ್ಲಾಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಸರ್ಕಾರ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಸೌಮ್ಯ, ಥ್ಯಾಂಕ್ ಯು ಆಶಿಕ್, ತಮ್ಮ ಇನ್ಫಾರ್ಮೇಶನ್ಗೆ.
ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ಚಂದ್ರವಳ್ಳಿ ಬಳಿ 2 ಚಿರತೆಗಳು ಪ್ರತ್ಯಕ್ಷವಾಗಿವೆ. ರಸ್ತೆ ಬದಿಯ ಬೆಟ್ಟದಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗಿವೆ. ಬೆಳಗ್ಗೆ ವಾಕಿಂಗ್ ಹೋದ ಜನರಿಗೆ ಚಿರತೆಗಳು ಶಾಕ್ ಕೊಟ್ಟಿರುವಂಥದ್ದು. ಚಂದ್ರವಳ್ಳಿ ಬಳಿಯ ಬಡಾವಣೆಗಳಲ್ಲಿ ಜನರಿಗೆ ಈಗ ಆತಂಕ ಶುರುವಾಗಿದೆ. 3 ಚಿರತೆ ಆಗಾಗ ಬಂದ್ ಹೋಗುತ್ತೆ ಅನ್ನೋ ಮಾಹಿತಿ ಇದೆ. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಆ ಭಾಗದ ಜನ ಆಗ್ರಹ ಮಾಡಿದ್ದಾರೆ. ಕಚ್ಚಿದ ಹಾವನ್ನ ಹಿಡ್ಕೊಂಡು ಆಸ್ಪತ್ರೆಗೆ ಬಂದ ಭೂಪ. ಊರಿಗೆ ಹೋಗಲು ರೈಲ್ವೆ ನಿಲ್ದಾಣದಲ್ಲಿ ನಿಂತಿದ್ದ ಆಸಿಫ್ ತರೀಕೆರೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೆಲಸಕ್ಕೆ ಅಂತ ಆಸಿಫ್ ಬಂದಿದ್ರು. ರೈಲ್ವೆ ನಿಲ್ದಾಣದ ಬಳಿ ಆಸಿಫ್ಗೆ ಕೊಳಕ ಮಂಡಲ ಹಾವು ಕಚ್ಚಿದೆ. ಕೋಲ್ಕತ್ತಾ ಮೂಲದ ಆಸಿಫ್ ಹಾವಿನ ಸಮೇತ ಆಸ್ಪತ್ರೆಗೆ ಬಂದಿದ್ದಾರೆ. ತರೀಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಸಿಫ್ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ. ನಾನು ದೃಶ್ಯಗಳನ್ನು ಗಮನಿಸಬಹುದು. ಈ ರೈಲ್ವೆ ನಿಲ್ದಾಣದಲ್ಲಿ ನಿಂತಿದ್ದಂತ ಸಂದರ್ಭದಲ್ಲಿ ವ್ಯಕ್ತಿಗೆ ಕೊಳಕಮಂಡಲ ಹಾವು ಕಚ್ಚಿದೆ. ಆ ಸಂದರ್ಭದಲ್ಲಿ ಹಾವನ್ನು ಹಿಡ್ಕೊಂಡು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಆಸಿಫ್ ಆಸ್ಪತ್ರೆಗೆ ಬಂದಿದ್ದಾರೆ. ಆ ಹಾವಿನ ಜೊತೆಗೆ ಆತ ಚಿಕಿತ್ಸೆಯನ್ನ ಪಡ್ಕೊಂಡಿರುವಂಥದ್ದು. ಆ ಹಾವಿನ ಜೊತೆಗೆ ಆಸಿಫ್ ಆಸ್ಪತ್ರೆಗೆ ಬಂದಿದ್ದಾರೆ. ಒಂದು ಕ್ಷಣ ಆಸ್ಪತ್ರೆ ಸಿಬ್ಬಂದಿ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಈಗ ಹಾವು ಕಚ್ಚಿದ್ರೆ ತಕ್ಷಣಕ್ಕೆ ಎದ್ನೋ ಬಿದ್ನೋ ಅಂತ ಎಷ್ಟೊಂದು ಜನ ಆಸ್ಪತ್ರೆಗೆ ಓಡ್ತಾರೆ. ಆದ್ರೆ ಆ ಕಚ್ಚಿದಂತ ಹಾವನ್ನು ಈತ ಬಿಟ್ಟಿಲ್ಲ. ಅದನ್ನು ಕೂಡ ಹಿಡ್ಕೊಂಡು ಅದರ ಸಮೇತ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ. ರಾಜ್ಯ ಕಲ್ಕತ್ತಾ ನೇಮ್ ಆಸೀಸ್. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.